ಆ ಟೈಲರ್ ಹಿಂದೆನೇ ಓಡಾಡಬೇಕು, ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ. ಅವಾಗೆಲ್ಲ ಮಧ್ಯರಾತ್ರಿ ಎಲ್ಲ ಕಾಯ್ಕೊಂಡಿದ್ದು ನಾವು ಬಟ್ಟೆ ಎಲ್ಲ ಇಸ್ಕೊಂಬಂದಿದ್ದೀವಿ. ಬಿಸಿ ಬಿಸಿ ನೀರು ನಮ್ಮ ಅಪ್ಪನೇ ಸ್ನಾನ ಮಾಡಿಸ್ತಾ ಇದ್ದಿದ್ದು ನಮಗೆಲ್ಲ. ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಒಬ್ಬಟ್ಟು ತಿಂದ್ಬಿಟ್ಟು ಒಂದು 2 ಅವರ್ ಮಲ್ಕೊಂಡ್ರೆ ಆ ಯುಗಾದಿ ಹಬ್ಬನೇ ಹಬ್ಬ. ಏನು ಮನೆಗಳಲ್ಲಿ ಪೂಜೆನೂ ಮಾಡ್ತಾರೋ ಇಲ್ವೋ ಏನಪ್ಪ ಸರಿಯಾಗಿ ಗೊತ್ತಿಲ್ಲ ನಮಗೆ. ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಯುಗಾದಿ ಹಬ್ಬದ ಮಜಾನೇ ಇಲ್ಲ ರೀ ಇವಾಗ. ತಗಡಿನ ಶೀಟ್ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ಬಿಟ್ಟು ಗುಡ್ಡೆ ಎಲ್ಲ ಇಟ್ಬಿಡೋರು. ಆ ಮಜಾನೇ ಬೇರೆ ರೀ. ಎಷ್ಟೋ ಕಡೆ ಕಿರಿಕೋ ವರ್ಷದ ದಿವಸ ಒಂದು 12 ಗಂಟೆ 1 ಗಂಟೆ ತನಕ ಗಿಜಿ 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 ಅನ್ನೋರು. ಆಮೇಲೆ ಎಲ್ಲ ಬೇರೆ ಥರ. ಬೆಳಿಗ್ಗೆ ಸೂರ್ಯ ಹುಟ್ಟತಾನೋ ಇಲ್ವಾ ಎಲ್ಲರ ಕೈಲೂ ಕಟ್ಟಿರೋದು. ಎಲ್ಲ ಕಡೆ ಅಂದರ್ಬಾರ್ ಆಡ್ತಾರೆ. ಈಗ ಈ ರೆಮ್ಮೆ ಗಿಮ್ಮೆ ಎಲ್ಲ ಏನಿಲ್ಲ, ಹೋಗ್ಬೇಕು ಬರಬೇಕು. ಅದು ಬಿಟ್ಟು ಅಂದರೆ ತೇ ಕಾಡ್ಸಾಡ್ತಾರೆ. ಈ ಗುಡ್ಡೆ ಮಾಂಸಕ್ಕೆ ಹೆಂಗೆ ಗುಡ್ಡೆಗಳು ಇರ್ತಿದ್ರು, ಅವಾಗೆ ಕಾಡ್ಸಾಡಕ್ಕೆ ಹಂಗಂಗೆ ಗುಡ್ಡೆ 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 ಗುಡ್ಡೆ. ಆ 3 ದಿವಸದಲ್ಲಿ ಎಷ್ಟು ಹೊಡೆದಾಟ ಆಗ್ತಿತ್ತೋ, ಎಷ್ಟು ಜನ ಕೈ ಕಾಲು ಮುರಿತಿದ್ರೋ ಗೊತ್ತಿಲ್ಲ. ಇವರಿಂದ ನಾನು ಎಷ್ಟೋ ಬುದ್ಧಿ ಕಲ್ತಿದ್ದೀನಿ. ಈ ಕೆಲಸ ನಾನು ಒಂದು 25 ವರ್ಷದ ಮುಂಚೆನೇ ಮಾಡಿದರೆ ನಾನು ವೀರಪ್ಪನೇ ಆಗ್ತಾ ಇರಲಿಲ್ಲ. ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಯುಗಾದಿ ಹಬ್ಬದ ತಮಗೆ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ತಮಗೂ ಸಹ ನಮ್ಮ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ನಮ್ಮ ಕರುನಾಡ ಸಮಸ್ತ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಇವತ್ತೆಲ್ಲ ನೀವು ಯುಗಾದಿ ಹಬ್ಬ ಅಂದರೆ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಜನಾಂಗಕ್ಕೆ ಗೊತ್ತೇ ಇಲ್ಲ ಅನಿಸುತ್ತೆ. ಮೊದಲು ನಾವು ಯುಗಾದಿ ಹಬ್ಬ ಅಂದರೆ 1 ತಿಂಗಳಿಂದ ಪ್ರಿಪೇರ್ ಆಗ್ತಾ ಇದ್ದಿದ್ದು. ಯುಗಾದಿ ಹಬ್ಬ ಬರ್ತದೆ, ಹೊಸ ಬಟ್ಟೆ ತೊಗೋಬೇಕು, ಕೊಡಬೇಕು. ಟೈಲರ್ ಇನ್ ಟೈಮಿಗೆ ಕೊಡ್ತಿರ್ಲಿಲ್ಲ. ನಾಳೆ ಹಬ್ಬ ಅಂದರೆ ಇವತ್ತು ಟೈಲರ್ ಅಂಗಡಿ ಮುಂದೆ ನಿಂತ್ಕೊಂಡು ಅವನು ಕೈ ಕಾಲು ಹಿಡ್ಕೊಂಡು ಬಟ್ಟೆ ತೊಗೊಂಬಂದು ಬಟ್ಟೆ ಹಾಕೋಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಇರ್ತಿದ್ವಿ. ಇವತ್ತು ನೋಡಿ, ನಾನು ರೋಡಲ್ಲಿ ಓಡಾಡ್ಕೊಂಡು ಬಂದೆ. ಇವಾಗ ಇಲ್ಲಿಗೆ ಬರಬೇಕಾದ್ರೆ ಯುಗಾದಿ ಹಬ್ಬದ ವಾತಾವರಣನೇ ಇಲ್ಲ. ಜನಗಳಿಗೆ ಯುಗಾದಿ ಹಬ್ಬ ಅಂದರೆ ಏನು ಅಂತ ಮರ್ತುಬಿಟ್ಟವ್ರೋ ಏನೋ ಗೊತ್ತಿಲ್ಲಪ್ಪ. ಮೊದಲಾದರೆ ನಮ್ಮ ತಂದೆ 5 ಗಂಟೆಗೆ ಎಲ್ಲರಿಗೂ ಒದ್ದು ಎಬ್ಬರಿಸ್ತಾ ಇದ್ರು. ಎಲ್ಲರಿಗೂ ಮೈಗೆಲ್ಲ ಎಣ್ಣೆ ತಿಕ್ಬಿಟ್ಟು ಬಿಸಿಲಲ್ಲಿ ನಿಲ್ಲಿಸಿ 1 ಅವರ್ ಆದಮೇಲೆ ಅವರೇ ಮೈಗೆಲ್ಲ ಸೀಗೆಕಾಯಿ ಹಾಕಿ ತಿಕ್ಕಿ ಸ್ನಾನ ಮಾಡಿಸಿ, ಆಮೇಲೆ ಒಬ್ಬಟ್ಟು, ಪೂಜೆ ಆದಮೇಲೆ ಒಬ್ಬಟ್ಟು, ಬೇವಿನ ಸೊಪ್ಪು, ಬೆಲ್ಲ ತಿಂದು ಆ ಮಜಾನೇ ಬೇರೆ. ಇವತ್ತು ಏನು ಮನೆಗಳಲ್ಲಿ ಪೂಜೆನೂ ಮಾಡ್ತಾರೋ ಇಲ್ವೋ ಏನಪ್ಪ ಸರಿಯಾಗಿ ಗೊತ್ತಿಲ್ಲ ನಮಗೆ. ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಯುಗಾದಿ ಹಬ್ಬದ ಮಜಾನೇ ಇಲ್ಲ ರೀ ಇವಾಗ. ನಾವು ನೋಡಿದ್ದು ಯುಗಾದಿ ಹಬ್ಬಕ್ಕೂ ಅಜಗಜಾಂತರ. ಚೇಂಜ್ ಆಗ್ಬಿಟ್ರಾ ಇಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಯುಗಾದಿ ಹಬ್ಬದ ಕಿರಿಕ್ ಮೊದಲು ಜನಗಳೇ ಆಗಲೇ ಹಬ್ಬ ಮರ್ತೋಗ್ತಾವ್ರೆ. ಅದ್ರ ಮಧ್ಯ ಇವಾಗ ಈ ಗ್ಯಾಸ್ ಪ್ರಾಬ್ಲಮ್ಮು ಅದು ಇದು ಬಂತ. ಇವಾಗೆಲ್ಲ ಹಬ್ಬದ ಹಿಂದೆ ಬಿಟ್ಟು ಗ್ಯಾಸ್ ಹಿಂದೆ ಹೊರಟ್ಬಿಟ್ಟವ್ರು. ಇವಾಗ ಉಡ್ದೊಡ್ಕು ಯುಗಾದಿ ಫಸ್ಟ್ ಇಲ್ಲಿ ಬೇವು ಬೆಲ್ಲ ಒಬ್ಬಟ್ಟು ಊಟ, ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಡೇ ಉಡ್ದೊಡ್ಕು. ನಿಮ್ಮ ಟೈಮಲ್ಲಿ ಹೆಂಗಿತ್ತು ಅಂತ ನಾನು ಹೇಳ್ತಾ ಇಲ್ವಾ. ಯುಗಾದಿ ಹಬ್ಬ ಬರೋ ತಿಂಗಳು ಯುಗಾದಿ ಹಬ್ಬ ಅಂದರೆ ಈ ತಿಂಗಳಿಂದ ನಮ್ಮದು ಪ್ರಿಪ್ರೇಷನ್. ಹಿಂಗಿರ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಆಮೇಲೆ ಹೊಸ ಬಟ್ಟೆ ತೊಗೋಬೇಕು, ಅದನ್ನು ಹೊಲಿಯಕ್ಕೆ ಹಾಕಬೇಕು. ಆ ಟೈಲರ್ ಹಿಂದೆನೇ ಓಡಾಡಬೇಕು, ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ. ಅವಾಗೆಲ್ಲ ಅಂಗಡಿಗಳೆಲ್ಲ ಕಮ್ಮಿ, ಟೈಲರ್ಗಳೆಲ್ಲ ಕಮ್ಮಿ. ಮಧ್ಯರಾತ್ರಿ ಎಲ್ಲ ಕಾಯ್ಕೊಂಡಿದ್ದು ನಾವು ಬಟ್ಟೆ ಎಲ್ಲ ಇಸ್ಕೊಂಬಂದಿದ್ದೀವಿ. ರಾತ್ರಿ ಬಟ್ಟೆ ಇಸ್ಕೊಂಬಂದು ಬೆಳಿಗ್ಗೆ ಮೈ ತುಂಬ ಎಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ನೀರು ನಮ್ಮ ಅಪ್ಪನೇ ಸ್ನಾನ ಮಾಡಿಸ್ತಾ ಇದ್ದಿದ್ದು ನಮಗೆಲ್ಲ. ಸ್ನಾನ ಮಾಡಿಸಿ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಒಬ್ಬಟ್ಟು ತಿಂದ್ಬಿಟ್ಟು ಒಂದು 2 ಅವರ್ ಮಲ್ಕೊಂಡ್ರೆ ಆ ಯುಗಾದಿ ಹಬ್ಬನೇ ಹಬ್ಬ. ಅದು ಯುಗಾದಿ ಹಬ್ಬ ಎದ್ದ ತಕ್ಷಣ ಮತ್ತೆ ಸ್ಟಾರ್ಟ್ ರಾತ್ರಿ. ವರ್ಷದಡ್ಕು ಅಂದ್ರೆ ನಿಮಗೆ ಜ್ಞಾಪಕ ಇದೆಯಾ? ವರ್ಷದಡ್ಕು ಅಂದರೆ ಅವಾಗೆಲ್ಲ ಈ ಗುಡ್ಡೆ ಮಾಂಸಗಳು ಮಾಡೋರು. ನಮ್ಮ ಮೇರೆಗಳಲ್ಲಿ ನಾವು ಶ್ರೀರಾಮ್ಪುರದಲ್ಲಿ ಇದ್ದಿದ್ದು. ವರ್ಷದಡ್ಕು ದಿವಸ ಸುಮ್ಮನೆ ಒಂದು ರೌಂಡ್, ಅವಾಗೆಲ್ಲ ಗಾಡಿಗಳಿಲ್ವಲ್ಲ, ಸೈಕಲಲ್ಲಿ ಒಂದು ರೌಂಡ್ ಹೋದ್ರೆ ಒಂದು ರೋಡಲ್ಲಿ 5 ಕಡೆ 10-15 ಕುರಿಗಳು ಹೊಡೆದ್ಬಿಡೋರು. ಎಲ್ಲ ಒಂದು ಇದ್ರದ್ದು ಶೀಟು, ತಗಡಿನ ಶೀಟ್ ಬರ್ತದೆ ನೋಡಿ, ಆ ತಗಡಿನ ಶೀಟ್ ಮೇಲೆ ಒಂದು ಬಿಳಿ ಬಟ್ಟೆ ಹಾಕ್ಬಿಟ್ಟು ಗುಡ್ಡೆ ಎಲ್ಲ ಇಟ್ಬಿಡೋರು. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು. ಅವಾಗೆಲ್ಲ ಚೀಟಿನೂ ಮಾಡೋರು. ವರ್ಷದಡ್ಕೆ ಅಂದ್ಬಿಟ್ಟು ಮಟನ್ ಚೀಟಿ ಅದು ಇದು ಅಂತೆಲ್ಲ ಮಾಡೋರು. ಆ ಮಜಾನೇ ಬೇರೆ ರೀ. ಎಷ್ಟೋ ಕಡೆ ಕಿರಿಕೋ. ನಮ್ಮ ಏರಿಯಾದ ಮೊದಲೇ ಕಿರಿಕಲ್ಲ. ವರ್ಷದಡ್ಕೋ ಅವನ ಒಂದು 2 ಗುಡ್ಡೆ ಬುಕ್ ಮಾಡಿರ್ತಾನೆ. ಇನ್ಯಾರ ಬಂದು ಒಬ್ಬ ಪರಿಚಯ ತೊಗೊಂಡೋಗ್ಬಿಡ್ತಾನೆ. ಅವ್ನು ಬಂದಾಗ ಅವನಿಗೆ ಸಿಗ್ತಿರ್ಲಿಲ್ಲ. ಈ ಒಡೆದಾಟಗಳು ಮೊದಲೇ ನಮ್ದು ರೌಡಿಸಮ್ ಏರಿಯಾ ಅಲ್ವಾ. ವರ್ಷದ ದಿವಸ ಒಂದು 12 ಗಂಟೆ 1 ಗಂಟೆ ತನಕ ಗಿಜಿ 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 ಅನ್ನೋರು. ಆಮೇಲೆ ಎಲ್ಲ ಬೇರೆ ಥರ. ಅವಾಗ ಇವಾಗಿನ ಥರ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಎಣ್ಣೆ ಗಿಣ್ಣೆ ಹೊಡೆಯೋದೆಲ್ಲ ಇಲ್ಲ. ಅವಾಗೆಲ್ಲ ಮನೆ ಮುಂದೆನೆ ಕೂತ್ಕೊಂಡು ಹೊಡ್ಕೊಂಡ್ಬಿಡೋರು. ಆ ಮಜಾನೇ ಮಜಾ ರೀ. ಎಲ್ಲರೂ ಬಂದು ಸೇರೋರು. ಮಟನ್ ಊಟ, ಆಮೇಲೆ ಇಸ್ಬಿಟ್ಟು ಹಬ್ಬದ ದಿವಸನೇ ಸ್ಟಾರ್ಟು. ನಾಳೆ ಬೆಳಿಗ್ಗೆ ಆ್ಯಕ್ಚುಲಿ ಇವಾಗ ಏನು ನಡೀತದೋ ಗೊತ್ತಿಲ್ಲ. ನಾಳೆ ಬೆಳಿಗ್ಗೆ, ನಾಳೆ ಅಲ್ವಾ ಯುಗಾದಿ ಹಬ್ಬ, ಬೆಳಿಗ್ಗೆ ಸೂರ್ಯ ಹುಟ್ಟತಾನೋ ಇಲ್ವಾ ಎಲ್ಲರ ಕೈಲೂ ಕಟ್ಟಿರೋದು. ಇಸ್ಪಿಟ್ಗಳು ಆಡ್ಕೊಂಡು ಅಲ್ಲಲ್ಲ ಕೂತ್ಕೊಂಡು. ಅಲ್ಲಲ್ಲ, ಅದು ಅಂದರ್ಬಾರ್ ಹತ್ರ ಪತ್ತಡ್ಡು ಅಂದ್ರೆ ಒಂದು ಕಾರ್ಡ್ ಹೊಡೆಯೋದು. ಅದು ಬೇರೆ. ಅಂದರ್ಬಾರು ಎಲ್ಲ ಕಡೆ ಅಂದರ್ಬಾರ್ ಆಡ್ತಾರೆ. ಈಗ ಈ ರೆಮ್ಮೆ ಗಿಮ್ಮೆ ಎಲ್ಲ ಏನಿಲ್ಲ, ಹೋಗ್ಬೇಕು ಬರಬೇಕು. ಅದು ಬಿಟ್ಟು ಅಂದರೆ ತೇ ಕಾಡ್ಸಾಡ್ತಾರೆ. 3 ದಿವಸ ಯಾರು ಮಾತಾಡ್ತಿರ್ಲಿಲ್ಲ.
ಪೊಲೀಸರದ್ದು ಅಬ್ಜೆಕ್ಷನ್ ಇಲ್ಲ, ಯಾರೂ ಇಲ್ಲ. ಒಂದೊಂದು ರೋಡಲ್ಲಿ ಹತ್ತತ್ತು ಕಡೆ ಕೂತ್ಕೊಂಡ್ಬಿಡೋರು. ಈ ಗುಡ್ಡೆ ಮಾಂಸಕ್ಕೆ ಹೆಂಗೆ ಗುಡ್ಡೆಗಳು ಇರ್ತಿದ್ರು, ಹಾಗೆ ಕಾಡ್ಸಡಕ್ಕೆ ಹಂಗಂಗೆ ಗುಡ್ಡೆ 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 ಗುಡ್ಡೆ. ಆ 3 ದಿವಸದಲ್ಲಿ ಎಷ್ಟು ಹೊಡೆದಾಟ ಆಗ್ತಿತ್ತೋ, ಎಷ್ಟು ಜನ ಕೈ ಕಾಲು ಮುರಿತಿದ್ರೋ ಗೊತ್ತಿಲ್ಲ. ಪೊಲೀಸರು ಬಂದು ಜೊತೆಲಿ ಆಡೋರು ಅವಾಗ. ಯಾಕೆಂದ್ರೆ ಅದೊಂಥರ ಏನೋ ಫ್ರೀ, ವರ್ಷಕ್ಕೊಂದ್ಸತಿ ಬರೋ ಹಬ್ಬ, ಎಲ್ಲರೂ ಎಂಜಾಯ್ ಮಾಡಬೇಕು. ಆ ಹಬ್ಬಕ್ಕೂ ಈ ಹಬ್ಬಕ್ಕೂ ಅಜಗಜಾಂತರ ಈ ಹಬ್ಬನೇ ಅಲ್ಲ ರೀ ಇದು. ಅದು ಪೇಮೆಂಟು, ಇದು ಟಿಪ್ಸು ಅಷ್ಟೇ. ಇವಾಗ ಬರ್ತಾರೋ ಹಬ್ಬಗಳೆಲ್ಲ ಯಾರು. ಇವಾಗ ನಿಮ್ಗೆ ಐತಾ ಏನಾದರೂ ಹೊಸ ಬಟ್ಟೆ ಹಾಕ್ಬೇಕು ಅನ್ನೋ ಆಸೆ ಐತಾ? ಅವಾಗ ನಮ್ಮ ತಂದೆ ಕಾಲದಿಂದ, ನಮ್ಮ ತಂದೆ ವಯಸ್ಸಿನವರಿಂದ ಹಿಡಿದು ಚಿಕ್ಕ ಮಕ್ಕಳವ್ರಿಗೂ ಹೊಸ ಬಟ್ಟೆ ಹಾಕ್ಬೇಕು. ಯುಗಾದಿ ಹಬ್ಬ ಅಂದರೆ ಹೊಸ ಬಟ್ಟೆ ಹಾಕ್ಬೇಕು, ಹೊಸ ಬಟ್ಟೆ ಹಾಕ್ಬೇಕು, ಓಡಾಡಬೇಕು, ಬಟ್ಟೆಗಳೆಲ್ಲ ತೋರಿಸ್ಕೊಂಡು ಹಂಗೆ ಬರಬೇಕು. ಅವಾಗೇನು ಗಾಡಿಗಳಿಲ್ವಲ್ಲ, ಸೈಕಲಲ್ಲಿ ಒಂದು ರೌಂಡ್ ಬಂದ್ಬಿಟ್ರೆ ಮಜ್ಜಾನೇ ಬೇರೆ. ಆ ರೋಡಲ್ಲೇ ಬರೀ ಒಬ್ಬಟ್ಟಿನ ಸ್ಮೆಲ್ಲೆ ಹಬ್ಬದ ದಿವಸ. ನೆಕ್ಸ್ಟ್ ಡೇ ಹೋದ್ರೆ ವರ್ಷದಡ್ಕಿನ ಸ್ಮೆಲ್ಲೆ. ಈಗ ಎಲ್ಲ ರಿಲೇಷನ್ಸು ಅಲ್ಲಿ ಬಂದ್ಬಿಟ್ಟಿರ್ತಾರೆ. ಮೊದಲು ಇದು ಹಳ್ಳಿಗಳ ಕಡೆ ಹೋಗ್ಬಿಡ್ಬೇಕಿನ್ನ, ನೀವು ಹಳ್ಳಿಗಳ ಕಡೆ ಹೋಗ್ಬಿಟ್ರಂತೂ 10-15 ಫ್ಯಾಮಿಲಿ ಸೇರಿಬಿಡ್ತಾವೆ ಒಂದೊಂದು ಮನೆಗೆ. ಒಂದೊಂದು ಮನೆಗೆ 2-2, 3-3 ಕುರಿಗಳು ಹೊಡಿತಿದ್ರು. ಏನು ಮಜಾ. ಅವ್ರದ್ದು 1 ವರ್ಷದ ಇತಿಹಾಸ ಅಲ್ಲೇ ಮಾತಾಡ್ಕೊಳಕ್ ಸಾಧ್ಯ, ಎಲ್ಲ ಒಟ್ಟಿಗೆ ಸೇರಕ್ಕಾಗಲ್ವಲ್ಲ. ಏನು ಇಲ್ಲ. ಅವತ್ತು ವರ್ಷದ ದಿವಸ ಊಟ ಮಾಡ್ಕೊಂಡು ಎಲೆ ಅಡಿಕೆ ತಗೊಂಡ್ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ರೆ ಮರದ ಕೆಳಗೆ 1 ವರ್ಷದ ಕಥೆನೂ ಅಲ್ಲಿ ಮಾತಾಡ್ಬಿಡೋರೆಲ್ಲ. ಮಜ್ಜಾನೇ ಬೇರೆ ರೀ. ಹೊಟ್ಟೋಗೈತೆ, ಹೋಗ್ತಾ ಇಲ್ಲ, ಹೊಟ್ಟೋಗೈತೆ ಆಲ್ರೆಡಿ. ಏನೈತೆ ಇವಾಗೆಲ್ಲ ವರ್ಷದಡ್ಕು ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯುಗಾದಿ ಹಬ್ಬ ಅಂತ ಅನ್ಕೊಂತಾರೆ ಅಷ್ಟೇ. ಹಿಂದೂಗಳಿಗೇನು ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ. ಹೊಸ ವರ್ಷ ಅಂತ ಯಾರು ಇವಾಗ ಅನ್ಕೊಂತಾರೆ? ಇವಾಗ ಯುಗಾದಿ ನಮ್ಗೆ ಹೊಸ ವರ್ಷ ಅಂತ ಯಾರಾದ್ರೂ ಹೇಳ್ತಾರ? ಯಾವುದೇ ಕಾಲೇಜ್ ಮುಂದೆ ಹೋಗಿ ಕೇಳಿ, ಯಾರಿಗೂ ಗೊತ್ತಿಲ್ಲ ಯುಗಾದಿ ಹಬ್ಬ ನಮ್ಗೆ ಹೊಸ ವರ್ಷ ಅಂತ. ಜನವರಿ 1 ಯಾರೋ ಬಿಟ್ಟೋಗಿದ್ದು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ತನ ಇಲ್ಲ. ಈಗ ನಮ್ತನ ಪೂರ್ತಿ ಹೊರಟೋಗಿದ್ದೀರಿ, ಸಾಧ್ಯನೇ ಇಲ್ಲ ನಮ್ತನ. ಎಷ್ಟು ಹಬ್ಬಗಳು. ಸಂಕ್ರಾಂತಿ ಹಬ್ಬ ಮಾಡೋರು, ಸಂಕ್ರಾಂತಿ ಹಬ್ಬ ಮಾಡಿದ್ರೆ ಅಬ್ಬಾ 3 ದಿವಸ 4 ದಿವಸ ಮುಂಚೆಯಿಂದ ಹಸುಗಳು, ನಮ್ಮನೆಯಲ್ಲೆಲ್ಲ ಒಂದು 50-60 ಹಸು ಎಮ್ಮೆ ಎಲ್ಲ ಇರೋ, ಕುರಿ ಕೋಳಿ ಎಲ್ಲ ಆ ಥರ. ಹಳ್ಳಿ ವಾತಾವರಣನೇ ಆ ಭಾಗ ಶ್ರೀರಾಮ್ಪುರ. ನಮ್ಮನೇಲಿ ಒಂದು 40-50 ಹಸುಗಳೆಲ್ಲ ಇದೆ. 3-4 ದಿವಸದಿಂದ ಹಸುಗಳೆಲ್ಲ ಮೈ ತೊಳೆದು ಅದಕ್ಕೆ ಬಣ್ಣ ಹೊಡೆದು ಅದಕ್ಕೆ ಹಬ್ಬದ ದಿವಸ ಸಿಂಗಾರ ಮಾಡಿದ್ರೆ ಮದುವೆ ಎಣ್ಣೆ ಸಿಂಗಾರ ಏನು ಮಾಡ್ತಾ ಇದ್ರು. ಅಯ್ಯೋ, ಒಂದೊಂದು ಕೊಂಬು ಒಂದೊಂದು ಕಲರ್ ಹೊಡೆದು ಅದ್ರ ಮೇಲೆ ಒಂದು ಇದನ್ನ ಬರೆದು ರೇಷ್ಮೆ ಸೀರೆ ಉಡಿಸಿ ಹಾಕಿ ಅದಕ್ಕೆ ಗೆಜ್ಜೆಗಳು ಹಾಕಿ ಮಣಿಗಳು, ಆಮೇಲೆ ಕಿಚ್ಚಾರ್ಸೋರು. ಒಂದು ರೋಡಲ್ಲಿ 2 ಕಡೆ ಹಾಕೋರು, ಬೆಂಕಿ ಹಾಕಿ ಹಾರಿಸಿದ್ರೆ ಹಬ್ಬದ ವಾತಾವರಣನೇ ಇಲ್ಲ ರೀ. ಇವಾಗೆಲ್ಲ ಏನು ಬಂದ್ಬಿಟ್ಟಿದೆ ಗೊತ್ತಾ? ಇವಾಗ ಈ ಯುಗಾದಿ, ಸಂಕ್ರಾಂತಿ, ನಮ್ಮದು ಏನಿದು ದಸರಾ ಏನು ಇಲ್ಲ. ದಸರಾದಲ್ಲೂ ವರ್ಷದೊಡ್ಡ ದಿವಸನೇ. ದಸರಾ ಅಂದರೆ ಏನು, ಅಲ್ಲಿ ಮೈಸೂರದ್ದು ಏನಾದ್ರು ಅವಾಗೆಲ್ಲ ಎಲ್ಲೋ ಒಂದು ಕಡೆ TV ಇರೋದು, ಎಲ್ಲರೂ ಹೋಗಲ್ಲಿ ಕೂತ್ಕೊಂಡು ಆ ಮೆರವಣಿಗೆ ಎಲ್ಲ ನೋಡ್ತಿದ್ವಿ. ಅದರಲ್ಲೂ ಅಷ್ಟೇ ವರ್ಷದಡ್ಕು. ದಸರಾ ಹಬ್ಬದಲ್ಲೂ ವರ್ಷದಡ್ಕು. ಯುಗಾದಿ ಹಬ್ಬ, ದೀಪಾವಳಿ ಅಷ್ಟೇ. ಇವಾಗ ಯಾರು ಹಬ್ಬಗಳನ್ನ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ. ಈಗ ಏನಿಲ್ಲ. ನಾವು ಗಣೇಶ ಹಬ್ಬಕ್ಕೆ ನಮ್ಮ ಮನೆಗಳೆಲ್ಲ ಅವಾಗೇನು ಗಣೇಶನ್ ಕೂಡಿಸ್ತಾ ಇಲ್ಲ. ರೋಡಲ್ಲಿ ಗಣೇಶನ್ ಕೂಡಿಸೋರು, ಗ್ರ್ಯಾಂಡ್ ಸೆಲೆಬ್ರೇಷನ್ಗಳ್ರಿ ಅವಾಗೆಲ್ಲ. ಇವಾಗ ಎಲ್ಲರ ಮನೇಲಿ ಗಣೇಶನ್ ಕೂಡಿಸೋಕೆ ಸ್ಟಾರ್ಟ್ ಆಗ್ಬಿಟ್ಟವ್ರೆ. ಗಣೇಶನ್ ಕೂಡಿಸ್ತಾರೆ, ಮಾಡಬಾರದೆಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ವರಲಕ್ಷ್ಮಿ ಹಬ್ಬ ನಮ್ಮವ್ರು ಯಾರು ಮಾಡ್ತಾ ಇದ್ರು? ಯಾರು ಮಾಡ್ತಾ ಇರಲಿಲ್ಲ. ನಮ್ಗಂತೂ ಜ್ಞಾಪಕನೇ ಇರಲಿಲ್ಲ. ವರಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಮಾಡ್ತಾ ಇದ್ದಿದ್ದು ಕಾಂಪಿಟೇಷನ್ರು. ರಿಯಲ್ಲಾಗಿ ದೇವ್ರನ್ನ ಪೂಜೆ ಮಾಡೋ ಬ್ರಾಹ್ಮಿಣ್ಸು, ಅವರು ಇವರು ಭಯ ಭಕ್ತಿ ಇರೋದು, ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಇರ್ತದೆ. ಇವಾಗ ಎಲ್ಲರೂ ಮಾಡ್ತಾರೆ. ಇವಾಗ ಅದು ಏನು ಭಕ್ತಿ ಇದೆಯೋ ಭಯ ಇದೆಯೋ ಅದು ಯಾರಿಗೂ ಗೊತ್ತೇ ಇಲ್ಲ. ಮಾಡ್ಬೇಕು ಅವ್ನು ಮಾಡ್ತಾವ, ನಾನು ಮಾಡ್ಬೇಕು. ಕಾಂಪಿಟೇಷನ್ ಹಬ್ಬಗಳಿದು. ನಿಜವಾಗ್ಲೂ ಭಯ ಭಕ್ತಿ ಹಬ್ಬ ಅಲ್ವೇ ಅಲ್ಲ. ಮಾರನೇ ಹಬ್ಬ ಬರ್ತದೆ ಗೊತ್ತಾ? ಪಿತೃಪಕ್ಷಕ್ಕೆ ನಾವು ಎಡೆ ಇಡ್ತೀವಿ ನಮ್ಮ ತಂದೆ ತಾಯಿಗೆ ಅಂತ. ಇಲ್ವೇ ಇಲ್ಲ ಇವಾಗ. ಅದು ಇಲ್ವೇ. ನಮಗೂ ನೋಡ್ತೀನಿ ನೋಡಿ. ಲಾಸ್ಟ್ ಟೈಮ್ ನಾನೆಲ್ಲ ಶೂಟಿಂಗ್ ಅಂದ್ಬಿಟ್ಟು ಹೋಗ್ಬಿಟ್ಟೆ. ನಮ್ಮ ತಂದೆ ತಾಯಿಗೆ ನಾವು ಧೂಪ ಹಾಕಕ್ಕೆ ಬರೋಕ್ಕಾಗಲಿಲ್ಲ, ಸಂಕಟ ಆಗ್ತಾ ಇತ್ತು. ನಾನು ಬೆಳಿಗ್ಗೆ 3:30-4 ಗಂಟೆಗೆ ನಾನು ಶೂಟಿಂಗ್ ಹೋಗಿದ್ದು. ಹರಿಶ್ಚಂದ್ರ ಘಾಟಲ್ಲಿ ನಮ್ಮ ತಂದೆದೆಲ್ಲ ಮರ ಹಾಕ್ಸಿದ್ದೀವಿ. ಅರಳಿ ಮರ, ಆಲದ ಮರ, ಹತ್ತಿ ಮರ ಎಲ್ಲ ಹಾಕಿದ್ರು ನಮ್ಮ ತಂದೆ ತಾಯಿ. ಅಲ್ಲೋಗಿ ಪೂಜೆ ಮಾಡ್ಕೊಂಡು ಹೋಗಿದ್ದು. ಆವಾಗ ಮಾರನೇ ಹಬ್ಬಕ್ಕೆ ಹರಿಶ್ಚಂದ್ರ ಘಾಟ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಕ್ಯೂ, ಜನಗಳು ಹಂಗೆ ತುಂಬ್ಕೊಂಡ್ಬಿಡೋರು. ಇವಾಗ ಏನಿಲ್ಲ, ಯಾವುದೋ ಒಂದು ಟೈಮಲ್ಲಿ ಬರ್ತಾರೆ, ಏನೋ ಇಡ್ತಾರೆ, ಬೇಕಾಬಿಟ್ಟಿರಿ. ನೀವು ಹೇಳಿದ್ದು ನನಗೆ ರಾಜ್ಕುಮಾರ್ ಅಣ್ಣವರು ಕಾಡಲ್ಲಿ ಇದ್ದಾಗ ವೀರಪ್ಪನ್ ಮಾಡಿದ್ದು ಆ ಘಟನೆ ನೆನಪಾಗ್ತಾ ಇದೆ.
ಅದೇ ಮಾರ್ನಮಿ ಹಬ್ಬದಲ್ಲಿ ನೀವು ಧೂಪ ಹಾಕಾಗ್ಲಿಲ್ಲ ಹಿರಿಕರಿಗೆ ನಮ್ಮ ಅಪ್ಪ ಹೌದು, ಹೌದು. ಅಣ್ಣವ್ರು ಕೇಳಿದ್ರಂತೆ ವೀರಪ್ಪನ್ಗೆ ಹಾ. ಕಾಡಲ್ಲಿ ಇದ್ದಾಗ ಹಾ. ನಮ್ಮ ಅಪ್ಪ ಅಮ್ಮಂಗೆ ಪೂಜೆ ಮಾಡ್ತಾ ಇದ್ವಿ, ಇದು ಮಾರ್ನಮಿ ಹಬ್ಬ, ಅವ್ರಿಗೊಂದು ಧೂಪ ಹಾಕಕ್ ಆಗ್ತಾರ ಅಂತ ವೀರಪ್ಪನೇ ಎಲ್ಲ ಹುಡುಕಿ ಒಂದು ಹೂವ ತಂದು ಕೊಟ್ಟಿದ್ರಂತೆ ಆ ಫೋಟೋಗೆ. ಇಲ್ಲ ನಾನು ಅದೆಲ್ಲ ನೈಜ. ರಾಜ್ಕುಮಾರ್ ಸತ್ತಾಗ ನಮ್ಮ ಮನೆಯಲ್ಲಿ 3 ದಿವಸ ಅಡುಗೆ ಮಾಡಲಿಲ್ಲ ರೀ. ರಾಜ್ಕುಮಾರ್ ನಮಗೆ ಈ ದೇವರೆಲ್ಲ ಒಂದು ಭಾಗ, ರಾಜ್ಕುಮಾರ್ ಒಂಥರ ದೇವ್ರ ಥರ ಭಾಗ ನಮಗೆ. ಅವಾಗ ರಾಜ್ಕುಮಾರ್ ಇವಾಗ ನೋಡಿ, ಮಯೂರ, ಕೃಷ್ಣದೇವರಾಯ, ಭಕ್ತ ಪ್ರಹ್ಲಾದ, ಅವ್ರನ್ನೇನಾದ್ರೂ ನಾವು ನೋಡಿದೀವ? ಆ ಡ್ರೆಸ್ ಹಾಕೊಂಡು ರಾಜ್ಕುಮಾರ್ ಅಲ್ಲಿ ಬಂದರೆ ಇವನೇ ಅವನು. ಇನ್ನು ಯಾರಿಗೆ ಹಾಕ್ರಿ ಇಡೀ ಪ್ರಪಂಚದ ಕಲಾವಿದರಿಗೆ ಆ ಥರ ನ್ಯಾಯ ಕೊಡಿಸುವಂಥ ಕಲಾವಿದ ಇಲ್ಲವೇ ಇಲ್ಲ. ಆ ಗತ್ತು, ಓ ಬಾಬಾ. ಅವರು ರಾಜ್ಕುಮಾರು ತಂದೆ ತಾಯಿ ತುಂಬ ಇಷ್ಟಪಡ್ತಾ ಇದ್ದವರಲ್ವಾ, ಅವ್ರಿಗೂ ಸಂಕಟ ಇರ್ತದೆ. ಅನಾಥನ ಥರ ನಾನು ಕಾಡಲ್ಲಿದ್ದೀನಿ, ಕೇಳ್ಕೊಂಡಿರ್ಬೋದು ವೀರಪ್ಪನ, ನನ್ನ ತಂದೆ ತಾಯಿಗೆ ಧೂಪ ಹಾಕ್ಬೇಕಪ್ಪ. ಅವನು ಮನ್ಸೂರ್ತ ಇಟ್ಕೊಂಡಿರ್ತಾನೆ. ರಾಜ್ಕುಮಾರ್ಗೆ ತುಂಬ ಗೌರವ ಕೊಟ್ಟವ್ರಿ ಅವನು. ನಾನು ರಾಜ್ಕುಮಾರ್ಗೆ ಅವನೇನು ಹಿಂಸೆ ಅಂತೂ ಕೊಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ರಾಜ್ಕುಮಾರಿಂದ ಅವನೊಂದು ಇಂಟರ್ವ್ಯೂನಲ್ಲಿ ನಾನು ಕೇಳಿದ್ದೆ, ಏನೋ ರಾಜ್ಕುಮಾರ್ಗೆ ಒಂದು ಅಡ್ರೆಸ್ ಹೇಳ್ತಾ ಇದ್ದ ಅವನು, ಪೆರಿಯಾರ ಏನೋ ಹೇಳ್ತಿದ್ದ, ಇವರಿಂದ ನಾನು ಎಷ್ಟೋ ಬುದ್ಧಿ ಕಲ್ತಿದ್ದೀನಿ, ಈ ಕೆಲಸ ನಾನು ಒಂದು 25 ವರ್ಷದ ಮುಂಚೆನೆ ಮಾಡಿದ್ರೆ ನಾನು ವೀರಪ್ಪನೇ ಆಗ್ತಾ ಇರಲಿಲ್ಲ. ಇಲ್ಲ ರಾಜ್ಕುಮಾರ್, ಹೌದ್ರಿ, ರಾಜ್ಕುಮಾರ್ ಹತ್ರ ನೀವು ಒಂದು 3 ದಿವಸ ಇದ್ಬಿಟ್ರೆ ನೀವು ಸನ್ಯಾಸಿನೇ ನೋಡ್ರಿ. ಯಾರ್ದು ವೈಯಕ್ತಿಕ ಜೀವನ ನಮಗೆ ಬೇಡ. ಇವಾಗೇನು ಮುಂದೆ ಏನಿದೆಯೋ ಅದೇ. ಇವಾಗೇನು ಬಿಡಿ, ಅವಾಗಾದ್ರೆ 100ಕ್ಕೆ ಒಬ್ರು ಇರೋರು, ಹಿಂದೆ ಮುಂದೆ ಮಾತಾಡೋ. ಇವಾಗ 100ರಲ್ಲಿ 99 ಜನ ಅವರೇ ಇರೋದು, ನೇರವಾಗಿ ಮಾತಾಡೋರು ಇಲ್ವೇ ಇಲ್ಲ. ರಾಜ್ಕುಮಾರ್ ಜೊತೆ ಹೋಗಿ ಮಾತಾಡಿದ್ರೆ, ನಾನು ಹೋಗಿದ್ದೀನಲ್ಲ, ಸುಮ್ಮನೆ ನಗ್ನಗ್ತಾ ಮಾತಾಡ್ತಾ ಇದ್ರು ಕಣ್ಣಲ್ಲಿ ನೀರು ಬರೋದು ನಮಗೆಲ್ಲ. ಎಲ್ಲೋ ದೇವ್ರೇ ನಮ್ಮ ಹತ್ರ ಮಾತಾಡ್ತಾ ಐತೆ, ದೇವ್ರ ಹತ್ರ ಮಾತಾಡ್ತಾ ಇದ್ದೀವಿ ಅನ್ನೋ ಭಾವನೆ. ಅವ್ರು ಹೇಳೋರು, ಈ ಥರ ನೀವು ಕಣ್ಣಲ್ಲಿ ನೀರೆಲ್ಲ ಹಾಕ್ಬಾರ್ದು, ನನಗೆ ಸಂಕಟ ಆಗ್ತದೆ, ನೀವೇ ನಮಗೆ ದೇವರು ಅಂತ. ಅವರು ಇವತ್ತೂ ಮೊನ್ನೆ ಇಲ್ಲಿ ಒಂದು ಫೈಟ್ ಕ್ಲಾಸ್ಗೆ ಹೋಗಿದ್ದೆ. ಅಲ್ಲಿ ರಾಜ್ಕುಮಾರ್ ಅವರ ಶಿವರಾಜ್ ಕುಮಾರ್ ತಂಗಿ ಮಗ ಬರ್ತಾ ಇದ್ದಾರೆ ಫೈಟ್ ಕ್ಲಾಸ್ಗೆ. ನನಗೆ ಗೊತ್ತಿಲ್ಲ ಅವ್ರ ತಂಗಿ ಮಗ ಅಂತ. ಸರಿ, ಫೈಟ್ ಮಾಸ್ಟರ್ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸರ್, ಇವರು ಶಿವರಾಜ್ ಕುಮಾರ್ ಅವ್ರ ತಂಗಿ ಮಗ ಅಂತ. ಅವರು ವಿನಯ ಹಂಗೆ ನಮಸ್ಕಾರ ಹಾಕೊಂಡ್ಬಿಟ್ರು. ಸರ್ ಹಿಂಗೆ ಸರ್ ಶಿವರಾಜ್ ಕುಮಾರ್ ಥರನೇ ಅವ್ರಿಗೆ ನೋಡಿ. ಅದಕ್ಕೆ ಕಲೆ ರಾಜ್ಕುಮಾರ್ ಫ್ಯಾಮಿಲಿ ಹೊಲ್ದ್ಬಿಟ್ಟೈತೆ. ಬೇರೆ ನಾನು ಎಲ್ಲಾ ತರ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ. ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಲೂಸ್ ಟಾಕ್ ಅಂತ ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ, ಸುಮ್ಮನೆ ಅವ್ರ ನಾಟಕ ಇವಾಗ ಹಂಗ್ ಮಾಡ್ತಾರ, ಗುರು ಹಿರಿಯರಿಗೆ ಅವ್ರು ಕೊಡೋದೇ ಮರ್ಯಾದೆ ಹಂಗೆ? ದೊಡ್ಡ ಮನೆ ನನ್ನ ಪ್ರಕಾರ ಒಂದ್ ನೋಡ್ರಿ, ಏನೇ ಮಾಡಿದ್ರು ಒಂದು 10% ಅದು ನಾಟಕ ಇರಲೇಬೇಕು. ನಾವು ಪೂರ್ತಿ ನಾವು ನ್ಯಾಯ ಕೊಡ್ತೀವಿ ಅಂತ ಹೋದ್ರೆ ನಾವು ದೇವರಾಗಿ ಕೂತ್ಕೋಬೇಕಾಗ್ತದೆ. ಅಲ್ಲ, ಜನಗಳು ಬಿಡಲ್ಲ. ಯಾವಾಗ ಒಂದ್ಸತಿ ಈಶ್ವರ ಶಿವರಾತ್ರಿ ದಿವಸ ಈಶ್ವರ ಪಾರ್ವತಿ ಬಂದ್ರಂತೆ ಮೇಲಿಂದ ಕೆಳಗಡೆ ನೋಡೋಣ ಅಂತ. ಇವರು ಗಂಡ ಹೆಂಡತಿ ಓಡಾಡ್ತಾ ಇರ್ಬೇಕಾದ್ರೆ ಒಂದು ತುಂಬ ದೊಡ್ಡ ದೇವಸ್ಥಾನ, ಈಶ್ವರನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ಇವರಿಬ್ರು ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ಲ, ಒರಿಜಿನಲ್ ಈಶ್ವರ ಪಾರ್ವತಿಗೆ. ಹಂಗೂ ಹಿಂಗೂ ಎಲ್ಲ ಒಳಗಡೆ ಹೋಗಿ ಹೇಳಿದ್ರಂತೆ, ನಾನೇ ಶಿವ, ಇವಳೆ ಪಾರ್ವತಿ ಅಂತ ಹೇಳಿದ್ರೆ ಜನ ನಂಬಕ್ಕೆ ಸಾಧ್ಯ ಇಲ್ಲಿ ನಂಬ್ತಾ ಇಲ್ವಂತೆ. ಇವಾಗ ಆ ಕಡೆ ಪೂಜಾರರು, ಪೂಜೆ ಮಾಡೋ ವ್ಯಕ್ತಿ ನಿಜವಾದ ಈಶ್ವರ ಪಾರ್ವತಿನ ನಂಬಲಿಲ್ಲ. ಇಲ್ಲಪ್ಪ ನಾನೇನೇ ಈಶ್ವರ, ಇವಳೇ ಪಾರ್ವತಿ ಅಂತ ಅಂದರೆ, ಇಲ್ಲ ನಿಮಗೆ ನಾನೇ ಈಶ್ವರ ಅಂತ ಹೇಳೋದಕ್ಕೆ ಏನು ಮಾಡಬೇಕು ಅಂದಂತೆ. ಅಲ್ಲಿ ತೀರ್ಥದ ಬಟ್ಲಿರುತ್ತಲ್ಲ, ತೀರ್ಥದ ಬಟ್ಲು ತೊಗೊಂಡ್ಬಂದ್ಬಿಟ್ಟು ಇದನ್ನು ನಿನ್ನ ಚಿನ್ನದ ಬಟ್ಲು ಮಾಡು. ಈಶ್ವರ ಮುಟ್ಟದ, ಅದು ಚಿನ್ನದ ಬಟ್ಲಾಗೋಯ್ತು. ಆಮೇಲೆ ಆಗಿದ್ದ ಪರಿಣಾಮ ಏನು ಗೊತ್ತಾ? ನಾನು ಕೇಳಿದ ಕತೆ ಇದು. ಆಮೇಲೆ ಆಗಿದ್ದ ಪರಿಣಾಮ ಅವ್ರು ಕದ್ದೊಡಗಿರೋದು ಈಶ್ವರ ಪಾರ್ವತಿ. ಅಲ್ಲಿ ಬಂದಿದ್ರಲ್ಲ ಸಾವಿರಾರು ಜನ, ಎಲ್ಲರೂ ಓಡೋಗ್ಬಿಟ್ಟು ಮನೇಲಿರೋ ಪಾತ್ರೆ ಸಾಮಾನೆಲ್ಲ ತಗೊಂಡ್ಬಿಟ್ಟು ಇದನ್ನ ಮುಟ್ಟು ಚಿನ್ನ ಮಾಡು, ಇದನ್ನ ಮುಟ್ಟು ಚಿನ್ನ ಮಾಡು, ಇದನ್ನ ಮುಟ್ಟು ಚಿನ್ನ ಮಾಡು. ಇವತ್ತಿನ್ಗೆ ಭಕ್ತಿ ಇಲ್ಲ. ದೇವ್ರ ಹತ್ರ ಹೋಗ್ಬೇಕಾದ್ರೂ ನಮ್ಗೆ ಅದು ಕೊಡು ಇದು ಕೊಡು ಅಂತ ಕೇಳಕ್ ಹೋಗ್ತಾ ಇದೀವಿ ಹೊರತು, ದೇವ್ರ ಮೊದ್ಲು ಹೇಳ್ತಾ ಇದ್ರು ನಮ್ಮ ತಂದೆ ತಾಯಿ ಎಲ್ಲ ಪೂಜೆ ಮಾಡುವಾಗ ನಮ್ಗೆ ಗೊತ್ತು, ನೋಡು ನಮ್ಗೆ ಒಳ್ಳೇದು ಮಾಡು, ನಮ್ಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳೋರು. ನಾನು ಕೆಟ್ಟ ಕೆಲಸ ಮಾಡದೇ ಇರೋ ಥರ ಒಳ್ಳೆ ಬುದ್ಧಿ ಕೊಡು, ಆಮೇಲೆ ಎಲ್ರಿಗೂ ಒಳ್ಳೇದು ಮಾಡು. ಇವಾಗ ಯಾರಾದ್ರೂ ಕೇಳೋರು ನೋಡಿದ್ದೀರಾ? ದೇವ್ರೆ ನಾನು ಚೆನ್ನಾಗಿರ್ಬೇಕು, ನನಗೆ ಯಾವುದೋ ಒಂದು ರೀತಿನಲ್ಲಿ ಆದಾಯ ಬರಬೇಕು. ಅದು ಯಾವ ರೀತಿ, ಒಳ್ಳೇದೋ ಕೆಟ್ಟದ್ದು ಬೇಕಾಗಿಲ್ಲ, ನನಗೆ ದುಡ್ಡು ಬರಬೇಕು, ಆದಾಯ ಬರಬೇಕು, ಅದಕ್ಕೊಂದು ದಾರಿ ತೋರಿಸು. ಇನ್ನೊಬ್ಬ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ನಾನು ಯಾವಾಗ ನಮಸ್ಕಾರ ಮಾಡಿ ದೇವ್ರು ಅವನೇ ನೋಡ್ಕೊತಾನೆ ಅಂತ ಇದ್ರೆ, ದೇವ್ರು ನಿಮ್ಗೂ ಇರ್ತಾನೆ ಕಳ್ಳರಿಗೂ ಇರ್ತಾನೆ. ಹೌದ್ರಿ, ಹೌದು, ದೇವ್ರು ನಮಗೂ ಇರ್ತಾನೆ ಕಳ್ಳರಿಗೂ ಇರ್ತಾನೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಮಂಗಳಾರತಿ ತಟ್ಟೆಗೆ 10 ರೂಪಾಯಿ ಹಾಕ್ತೀನಿ, ಎಲ್ಲೋ ಅವನು ಮೋಸ ಮಾಡ್ಕೊಂಬಂದಿದ್ದು ದುಡ್ಡಲ್ಲಿ 100 ರೂಪಾಯಿ ಹಾಕ್ತಾನೆ.
ಬೆಲೆ ದೇವ್ರ ಹತ್ರ ನಮಗೆ ಸಿಕ್ಕಿರ್ಬೋದು ಅನ್ನೋ ಗೊತ್ತಿಲ್ಲ, ಪೂಜಾರ ಹತ್ರ ಅವನಿಗೆ ಸಿಗೋದು. ಅವನಿಗೆ 100 ರೂಪಾಯಿ ಹಾಕ್ಬಿಟ್ಟು ಅವನ್ನ ಕರೆದು ಸಪ್ರೇಟಾಗಿ ಅವನಿಗೊಂದು ಹಾರ ಹಾಕಿ ಪ್ರಸಾದ ಕೊಟ್ಟು ನಾವು ಮಂಗಳಾರತಿ ತೊಗೊಂಡು ತೀರ್ಥ ಕೊಟ್ಟರು ಇಲ್ಲ ಅಂದ್ರೆ ಇಲ್ಲ. ಯಾಕೆಂದರೆ ನಾವು 10 ರೂಪಾಯಿ ಹಾಕಿದ್ದೀವಿ. ಬೂಟಾಟಿಕೆ ಭಕ್ತಿ ಆಗೋಗ್ಬಿಟ್ಟೈತ್ರಿ ಇವಾಗ. ಅದನ್ನೇ ಹೇಳಿದ್ದು, ಆ ಕಾಲದ ಹಬ್ಬಗಳಿಗೂ ಈ ಕಾಲದ ನಡವಳಿಕೆಗೂ ತುಂಬಾನೇ ವ್ಯತ್ಯಾಸ ಐತಿ, ತುಂಬ ವ್ಯತ್ಯಾಸ ಐತಿ.